ರೈಲಿನಲ್ಲಿ ಈಗ ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನು ಸಹ ಬೆಂಗಳೂರಿಗೆ ಸಾಗಿಸಿದ್ದಾರೆ ಅಂತ ಒಂದು ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮತ್ತು ಸಂಗಡಿಗರು ಮಾಡ್ತಾ ಇರುವಂತದ್ದು. ಈ ಸಂಬಂಧ ಮಾತಾಡೋಕೆ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ಪುನೀತ್ ಕೆರೆಹಳ್ಳಿ ಮತ್ತು ಸಂಗಡಿಗರು ಒಂದು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೊದಲಾಗಿ ಇದು ಯಾರಿಗೆ ಸೇರಿದ್ದು, ಇದರಲ್ಲಿ ಏನ್ ಮಾಂಸ ಇರೋದು ಸರ್? ಕಳೆದ 10-12 ವರ್ಷಗಳಿಂದ ನಾವು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀವಿ. ರಾಜಸ್ಥಾನಿನ ಜೈಪುರಿಂದ ಈ ಮಾಂಸ 30 ಗಂಟೆಯ ಒಳಗಡೆ ಇದು ಬೆಂಗಳೂರು ಬಂದು ತಲುಪುತ್ತೆ. ಸ್ವಲ್ಪ ಹಂಗೆ ಬನ್ನಿ. ಅಲ್ಲಿಂದ ನಾವು ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಬಿಸ್ನೆಸ್ಗೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಯಾವುದೇ ತರ ತೊಂದರೆ ಇರಲಿಲ್ಲ. ಇವತ್ತು ಇಲ್ಲಿಗೆ ಬಂದು ಕಳೆದ 1.5 ತಿಂಗಳಿಂದ ಒಂದು 5 ದಿನದಿಂದ ಹೆಚ್ಚಾಗಿ ನಮ್ಮ ಹತ್ರ ಬಂದು ರೋಲ್ ಕಾಲ್ ಮಾಡೋ ಪ್ರಯತ್ನ ಕೆಲವ ಇಡಿಯಟ್ಗಳು ಮಾಡಿದ್ರು. ಅದನ್ನ ನಾವು ಬೆಲೆ ಕೊಡ್ಲಿಲ್ಲ. ಏನಿದ್ರು ಇದು ಲೀಗಲ್ ಬಿಸ್ನೆಸ್. ಇವತ್ತು ಬಂದ್ಬಿಟ್ಟು ಮೊದಲನೇ ಇವರ ಆರೋಪ ನಾಯಿ ಮಾಂಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇದು ನಾಯಿ ಮಾಂಸ ಅಲ್ಲ, ಇದು ಟೋಟಲ್ ಕುರಿ ಮಾಂಸ. ಇದಕ್ಕೆ ಬಾಲ ಯಾಕೆ ಬರುತ್ತೆ ಅಂದ್ರೆ ರಾಜಸ್ಥಾನ್ ಕಡೆ ಕುರಿಗಳನ್ನ ಬಾಲ ಬಂದೇ ಬರುತ್ತೆ. ಇದು ಟ್ರೈನಲ್ಲಿ ಬಂದಿರೋ ಮಾಂಸ. ಇವಾಗ್ಲೂ ಕೂಡ ಇದರಲ್ಲಿ ಇಷ್ಟೊಂದು ಐಸ್ ಇದೆ. 0 ಡಿಗ್ರಿಯಲ್ಲಿ ಬಂದ್ರೆ ಇದನ್ನ ನೀವು ಸೇವನೆ ಮಾಡಬಹುದು. ಐಸ್ ಇದೆ ಇನ್ನ ಇಲ್ಲಿ. ಅದು 100% ತಿನ್ನಕ್ಕೆ ಇದು ಸೇಫ್. ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿದೆ. ಅದು ಇವಾಗ ಇಲ್ಲಿ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿ ತೋರಿಸಿದೀನಿ. ಇದು ಯಾವುದೇ ಕಾರಣಕ್ಕೂ ಇದು ಕುರಿ ಮಾಂಸ. ಇದರಲ್ಲಿ ಏನು ತಪ್ಪಿಲ್ಲ. ನಾವು ಬೆಂಗಳೂರಿಂದ ಎಕ್ಸ್ಪೋರ್ಟು ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡಿದಾಗ ಅದು ಶಿಪ್ ಮುಖಾಂತರ ಹೋಗುತ್ತೆ. 11 ದಿನ ತಗೊಳುತ್ತೆ. ಅದು ಫಾರಿನ್ ಕಂಟ್ರೀಸ್ ಅಲ್ಲಿ ಲೀಗಲ್ ಟೆಸ್ಟ್ ಗಳನ್ನ ಪಾಸ್ ಮಾಡಿಕೊಂಡು ಲೀಗಲ್ ಆಗಿ ಜನ ಪ್ರಪಂಚದ ಎಲ್ಲಾ ಕಡೆ ತಿಂತಿದ್ದಾರೆ. ನಾವು ಎಕ್ಸ್ಪೋರ್ಟು ಮಾಡ್ತೀವಿ ಇದನ್ನ. ಈ ಮಾಂಸನ ರಾಜಸ್ಥಾನದಿಂದ ತರಿಸಿರುವಂತ ಉದ್ದೇಶವನ್ನು ಯಾಕೆ ಅಷ್ಟು ದೂರದಿಂದ ಬೆಂಗಳೂರಿಗೆ ತರಿಸಬೇಕು? ಬೆಂಗಳೂರು ನಗರದಲ್ಲಿ ಇವತ್ತು ಕೋಟ್ಯಾಂತರ ಜನ ವಾಸ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಇರೋದು ಕೇವಲ 2 ಸ್ಲಾಟರ್ ಹೌಸು. ಒಂದು ಟ್ಯಾನ್ರಿ ರೋಡ್ ಅಲ್ಲಿ ಇದೆ, ಒಂದು ಟೌನ್ ಹಾಲ್ ಮುಂದೆ ಇದೆ. ಈ 2 ಸ್ಲಾಟರ್ ಹೌಸ್ ಅಲ್ಲಿ ದಿನಕ್ಕೆ 3 ಸಾವಿರ ಅಂತ ನಾವು ಕುರಿಗಳು ಕುಯ್ದರೂ ಕೂಡ ಅದು 35-40 ಸಾವಿರ kg ಮಟನ್ ಒಳಗಡೆನೆ ಆಗುತ್ತೆ. ಅದು ಸಾಲಲ್ಲ. ಅದಕ್ಕೋಸ್ಕರ ಡಿಮ್ಯಾಂಡ್ನ ಮೀಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಪದಾರ್ಥ ಇದು. ಬೆಂಗಳೂರಲ್ಲಿ ಸಿಗುವ ಕುರಿಗಿಂತ ಹೆಚ್ಚು ಇದು ಒಳ್ಳೆ ನ್ಯೂಟ್ರಿಷಿಯಸ್. ಇದು ನಾವು ಎಲ್ಲೆಲ್ಲಿಂದ ಕುರಿ ತರ್ತೀವಿ? ಮಹಾರಾಷ್ಟ್ರದಿಂದ ತರ್ತೀವಿ ಕುರಿ, ನಾವು ಒಡಿಶಾದಿಂದ ಕುರಿ ತರ್ತೀವಿ. ಇದು ಕುರಿ ಮಾಂಸ ಡೈರೆಕ್ಟ್ ಅಲ್ಲೇ ರೆಡಿ ಮಾಡಿ ಇಲ್ಲಿಗೆ ತರೋದು ಯಾಕೆ ಅಂದ್ರೆ ನಮಗೆ ಟೈಮು ಸೇವ್ ಆಗಬೇಕು. ನಾವು ರಾಜಸ್ಥಾನದಿಂದ ಕುರಿಗಳನ್ನ ಗಾಡಿಯಲ್ಲಿ ಹಾಕೊಂಡ್ ಬಂದ್ರೆ 30 ಗಂಟೆಗಳು ಕುರಿ ಪ್ರವಾಸ ಮಾಡಕ್ ಆಗಲ್ಲ. ಅಪ್ಪ ಅದು ಸ್ಟಿಕ್ಕರ್ ಕಣೋದು, ಸ್ಟಿಕ್ಕರ್ ಅದು. ನಾವ್ ಯಾರಿಗೂ ಇಲ್ಲಿ ಮೋಸ ಮಾಡ್ತಾ ಇಲ್ಲ. ಇವರು ಮೊದಲು ಬಂದ್ಬಿಟ್ಟು ಪ್ರಶ್ನೆ ಮಾಡಿದ್ದು, ಆರೋಪ ಮಾಡಿದ್ದು ಇದು ನಾಯಿ ಮಾಂಸ ಅಂತ. ಅವ್ರಿಗೆ ಮಕ್ಕದ ಮೇಲೆ ಒಂದು ಚಪಾಳೆ ಸಿಕ್ಕಿ ಇದು ಕರೆಕ್ಟಾಗಿ ಪ್ರೂವ್ ಆಯ್ತು. ಅವ್ರು ಹೇಳ್ತಿರೋದು ಸುಳ್ಳು, ನಾವು ಸತ್ಯ ಅಂತ. ಇವಾಗ ಬಂದ್ಬಿಟ್ಟು ಹಂಗೆ ಮಾಡಿದ್ರಿ? ಫಿಶ್ ಅಂತ ಏನಕ್ಕೆ ಹೇಳಿದ್ರಿ? ಫಿಶು ಬರುತ್ತೆ ಬಂಗಾಳದಿಂದ. ಫಿಶು ಪ್ರತಿದಿನ ಬರುತ್ತೆ. ಬಂಗಾಳದಿಂದ ಬರುತ್ತೆ. ನಮ್ಮ ಹತ್ರ ಲಾಬ್ಸ್ಟರ್ಸ್ ಬರುತ್ತೆ, ನಮ್ಮ ಹತ್ರ ಪ್ರಾನ್ಸ್ ಬರುತ್ತೆ, ಸೀ ಫುಡ್ ಬರುತ್ತೆ. ನಾವು ವೀರಾವಲ್ ಗುಜರಾತ್ ಪೋರ್ಟ್ ಇಂದ ಅಲ್ಲಿಂದ ಬರುತ್ತೆ, ರಾಜಸ್ಥಾನದಿಂದ ಬರುತ್ತೆ. ಈಗ ಇದು ರೈಲ್ವೆ ಸಾಗಿಸಕ್ಕೆ ಇದಕ್ಕೆಲ್ಲ ಪರ್ಮಿಷನ್ ಇದೆಯಾ? ಸರ್ಟಿಫಿಕೇಟ್ಸ್ 100% ಎಲ್ಲಾ ತರಹದ ಪರ್ಮಿಷನ್ ನನ್ನ ಹತ್ರ ಇದೆ. ಹಣ ಕಟ್ಕೊಳಕ್ ನಾನ್ ರೆಡಿ. ಎಷ್ಟು ಐಟಮ್ ಅದೇ ಓಪನ್ ಮಾಡಿ ಕುಯ್ಯೋ ಮಾಂಸ ಮಟನ್ ಆದ್ರೆ ಅವ್ರು ತಗೊಂಡೋಗ್ಲಿ, ಪ್ರಾಫಿಟ್ ಅನ್ನ ನಾನು ಕಟ್ಕೊಡ್ತೀನಿ. ನೋಡಿ ಸರ್, ಇದೆಲ್ಲ FSSAI ಲೈಸೆನ್ಸ್ಗಳು. ಇದೆಲ್ಲ FSSAI ಲೈಸೆನ್ಸ್ಗಳು. ನಾವು ಮಾಡ್ತಿರೋದೆಲ್ಲ ಡಿಫ್ರೆಂಟ್. ನೋಡಿ, ಇದೊಂದು ಇದೆಲ್ಲ FSSAI ಲೈಸೆನ್ಸ್ಗಳು. ಇದಲ್ಲದೆ ನಮ್ಮ ಹತ್ರ ಎಲ್ಲ ಟ್ರೇಡ್ ಲೈಸೆನ್ಸಸ್ ಇದೆ. ಎಲ್ಲಾ ತರಹದ ಲೈಸೆನ್ಸಸ್ ಇದೆ. BBMP ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್, ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್, FSSAI ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಇದೆ. ಫೈನಲ್ ಆಗಿ ಅವರು ಈಗ ಆರೋಪ ಮಾಡ್ತಾ ಇರೋದು ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಈಗ ಎಷ್ಟು ಬಾಕ್ಸ್ಗಳಿದೆ, ಮತ್ತೆ ಈಗ ಫಿಶ್ ಅಂತ ಹೇಳಿ ಸ್ಟಿಕ್ಕರ್ ಹಾಕಿ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಕ್ಲಾರಿಟಿ? ನೋಡಿ, 90 ಬಾಕ್ಸ್ ಇದೆ.
ಪ್ರತಿಯೊಂದು ಬಾಕ್ಸಲ್ಲಿ 30 kg ಮಟನ್ ಬರುತ್ತೆ, ಅರ್ಧಕ್ಕರ್ಧ ಐಸ್ ಇರುತ್ತೆ. ಇದು ಫಿಶ್ ಅಂತ ಏನು ನಾವು ಹೇಳೋಕೊಳ್ಳೋದು, ನಮ್ಮ ಫಿಶು ಬಿಸ್ನೆಸ್ಸು ಇದೆ, ಸೀ ಫುಡ್ ಬಿಸ್ನೆಸ್ಸು ಇದೆ, ಮಟನ್ ಬಿಸ್ನೆಸ್ಸು ಇದೆ. ಬರೀ ಮೇಲೆ ನಾವು ಸ್ಟಿಕ್ಕರ್ ಹಾಕಿರೋದು, ಅದೇನಾದ್ರು ಹಾಕೋಬಹುದು, ಸ್ಟಿಕ್ಕರ್ಗೆ ಏನಿಲ್ಲ. ಅದು ಈಗ ಆಹಾರ ಪದಾರ್ಥಗಳಂತ ಹೇಳಿದ್ರೆ ಆಹಾರ ಪದಾರ್ಥಗಳಂದ್ರೆ ಅದು ಸೇಫ್ಟಿ ಅಂತ ಇರ್ತವೆ. ಸೊ ಈ ರೀತಿಯಾಗಿ ಅಂದ್ರೆ ಈಗ ಆರೋಪ ಕೇಳಬಾರ್ದು, ಈ ರೀತಿ ಎಲ್ಲ ರೋಡಲ್ಲೆಲ್ಲ ಇಟ್ಕೊಳ್ಳುವಂಥದ್ದು ಅಥವಾ ಈ ಟ್ರೈನಲ್ಲೆಲ್ಲ ತಗೊಂಡ್ಬರೋಂಥದ್ದು, ಇದಕ್ಕೆಲ್ಲ ಪರ್ಮಿಷನ್ ಉದಯ ಅಂತ. ಟ್ರೈನ್ ಅಲ್ಲಿ ಇದು ಕಾರ್ಗೋ ಡಿಪಾರ್ಟ್ಮೆಂಟ್, ಇದು ರೈಲ್ವೆ ಕಾರ್ಗೋ ಡಿಪಾರ್ಟ್ಮೆಂಟ್. ಟ್ರೈನ್ ಅಲ್ಲಿ ಬರುತ್ತೆ, ಇದು ಟ್ರಾಲಿಗಳಲ್ಲಿ ತಗೊಂಡ್ಬಂದು ಇಲ್ಲಿ ಇಕ್ಕಿ ಇಲ್ಲಿಂದ ಒಳಗಡೆ ಪ್ಲಾಟ್ಫಾರ್ಮ್ ವರ್ಗು. ಏಕ್ ಮಿನಿಟ್ ಆರೋಪ, ಒಂದ್ ನಿಮಿಷ. ಆರೋಪ ಏನು ಅಂತ ಹೇಳಿದ್ರೆ, ಇಲ್ಲಿ ತಗೊಂಬಂದು ರೋಡ್ ಮೇಲೆ ಯಾಕೆ ನಿಲ್ಸಿದೀವಿ ಅಂತ. ನಾವು ಟ್ರೈನಿನ ಪಟ್ರಿ ಪಕ್ಕದಲ್ಲಿ ನಮ್ಮ ಗಾಡಿಗಳು ಹೋಗಲ್ಲ, ಅದಕ್ಕೆ ಟ್ರಾಲಿಯಲ್ಲಿ ಇಕ್ಕಿ ಇಲ್ಲಿಗೆ ತಗೊಬಂದು ಇಲ್ಲಿಂದ ನಮ್ಮ ಟಾಟಾ ಎಸ್ ಗಾಡಿಗಳಲ್ಲಿ ಹಾಕೊಂಡು ನಾವು ಇಲ್ಲಿಂದ ನಮ್ಮ ಗೋಡನ್ಗಳಿಗೆ ತಗೊಂಡು ಹೋಗ್ತೀವಿ ಅಷ್ಟೇ. ಇದಿಷ್ಟು ಅಂದ್ರೆ ಪುನೀತ್ ಕೆರೆಹಳ್ಳಿ ಸಂಗಡಿಗರು ಮಾಡ್ತಾ ಇರುವಂತಹ ಆರೋಪಕ್ಕೆ ಅಬ್ದುಲ್ ರಜಾಕ್ ಅವರ ಉತ್ತರ ಆಗಿರುವಂತದ್ದು. ಕ್ಯಾಮ್ರಾಮನ್ ವಾಲಿ ಜೊತೆ ಪ್ರದೀಪ್, TV9 ಬೆಂಗಳೂರು.